ಯಾಕಪ್ಪ ಅಂತ ನಮ್ಮವ್ರಿಗೆ ಹೇಳಿದ್ರೆ ಅವ್ರು ಆಯಿತು ಅಂತ ಒಂದು ಸಂದರ್ಭದಲ್ಲಿ ಕ್ಯಾನ್ಸಲೇ ಮಾಡಿದ್ರು. ಆಕಸ್ಮಿಕವಾಗಿ ಈ ಬಿಡಿಎ ಇಂಜಿನಿಯರಿಂಗ್ ಅದಕ್ಕೆ ಮಾಡಿ ಅದಕ್ಕೆ ಸೆಲೆಕ್ಟ್ ಪೇ ಕೊಡ್ತೀನಿ ಅಂತ ನಾನು ಘೋಷಣೆ ಕೂಡ ಮಾಡಿದೆ. ಇಂಜಿನಿಯರ್ಸ್ ಡೇ ಇವತ್ತು ವಿಶ್ವೇಶ್ವರಯ್ಯ ಸರ್ ವಿಶ್ವೇಶ್ವರಯ್ಯ ಹುಟ್ಟಿದ ದಿನ ಇಂಜಿನಿಯರ್ಸ್ ಡೇ ಆ ದಿವಸ 7ನೇ ವೇತನ ಕೊಟ್ಬಿಡೋಣ ಅಂತಂದು ಘೋಷಣೆ ಮಾಡಿದೆವು. ಅದೇ ಸಂದರ್ಭದಲ್ಲಿ ಯಾಕೋ ಇಲ್ಲ ಇದನ್ನ ನಾವು ಫೆಲಿಸಿಟೇಷನ್ ಮಾಡೋಣ ಅಂತ ಕೊನೆಗೆ ಇಲ್ಲಿ ಬಂತು. ಎನಿವೆ ಏನಪ್ಪ ಇದು ಶಾಲ್ ತುಳಾಯಿ ಹಾರ ಇದೆಲ್ಲ ಯಾಕಂತಂದು ನನ್ನ ಅನಿಸಿಕೆ ಭಾಳ ಆಗಿತ್ತು. ಆದರೂ ಕೂಡ ಇದನ್ನ ತಾವೆಲ್ಲ ತಂದಿದ್ದೀರಿ, ಮಾಡಲಿಕ್ಕೆ ಸನ್ಮಾನ ಮಾಡಲಿಕ್ಕೆ ಬಂದಿದ್ರೆ ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ನನಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ, ಅನೇಕ ಮಾನ್ಯರು ನಮ್ಮ ಈ ಒಂದು ಆಡಳಿತ ಮಂಡಳಿಗೆ ಶಕ್ತಿ ಕೊಟ್ಟಿದ್ರೆ ನನಗಾಗಲಿ, ನಿಮ್ಮಳಿಗಾಗಲಿ, ಚಿಂಚೋಳಿ ಆಗಲಿ ಎಲ್ಲ ನಮ್ಮ ಜಯಪಟ್ಟು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ಆಯ್ಕೆ ಮಾಡಲಿಕ್ಕೆ ತಾವೆಲ್ಲರೂ ನನಗೆ ಗೊತ್ತಿರೋ ತಮ್ಮೆಲ್ಲರಿಗೂ ನಾನು ಕೈ ಜೋಡಿಸಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಿದ್ದೇನೆ. ಮೇಲಾಗಿ ನನಗೆ ಒಂದು ಸ್ಥಾನಮಾನ ಇವತ್ತು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಮತ್ತೆ ಯಾರಲ್ಲ, ಅದು ಬಸವರಾಜ ನಿಮ್ಮಳ್ಳಿಯವರು ಮತ್ತು ಮಾನ್ಯ ಬಸವರಾಜ ಪಾಟೀಲ್ ಅವರು ಅಂತ ನಂದು ಹೆಚ್ಚಿನ ಒಂದು ಅವರ ಪಾದ ಬಹಳ ದೊಡ್ಡದಾಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ನಮಸ್ಕರಿಸುತ್ತಾ ಅನೇಕ ವಿಚಾರಗಳನ್ನು ಹೇಳುವಂಥದ್ದು ಸಾಕಷ್ಟು ಇದೆ. ಆದರೂ ಕೂಡ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಾನು ಇಡಲಿಕ್ಕೆ ಇಷ್ಟಪಡ್ತೇನೆ. ಈ ಸಮಾರಂಭದಲ್ಲಿ ಬಂದಂಥದ್ದು ಇಟ್ ಜಸ್ಟ್ ಕಾನ್ಸಿಡರೆನ್ಸ್ ನಥಿಂಗ್ ಎಲ್ಸ್. ಐ ಡಿ ನಾಟ್ ಇಂಟೆಂಡ್ ದಟ್ ಇಟ್ ವುಡ್ ಹ್ಯಾಪನ್ ಇನ್ ದಿಸ್ ವೇ. ಆದರೆ ಹೇಳಬೇಕಾಗುತ್ತೆ, ನನಗೆ MNC ಮಾಡಲಿಕ್ಕೆ ಕಾರ್ಯೋನ್ಮುಖರಾದಂಥ ಅನೇಕ ಪಕ್ಷದ ಮುಖಂಡರು ಈ ಒಂದು ಸಭೆಯಲ್ಲಿ ಬಂದಿದ್ದಾರೆ. ನೋಡ್ರಿ ಹೌ ದ ಕೋಇನ್ಸಿಡೆನ್ಸ್. ನನಗೆ ಪಾರ್ಟಿ ಟಿಕೆಟ್ ಕೊಟ್ಟವರು ಬಿಜೆಪಿಯವರು. ಆ ಬಿಜೆಪಿಯ ಮುಖಂಡರು ಮತ್ತು ಅನೇಕ ಪದಾಧಿಕಾರಿಗಳು ಈ ಸಭೆಯಲ್ಲಿ ಬಂದಿದ್ದಾರೆ. ಅವರ ಶ್ರಮ ಯಾಕೆ ನಾನು ನೆನೆಸಬೇಕಾಗತ್ತೆ ಅಂತಂದ್ರೆ, ಅವರು ಪ್ರಾರಂಭದಿಂದ 96ರಿಂದ ನಾನು MNC ಆಗಲಿಕ್ಕೆ ಅವ್ರು ಗಾಡಿ ಗೊತ್ತರು ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ನನಗೆ ಆಯ್ಕೆ ಮಾಡಿಕೊಡೋರು ಹೌದು, ಈ ಪಾರ್ಟಿ ಟಿಕೆಟ್ ಕೊಟ್ಟು ಓಟ್ ಹಾಕೋರು ನಾವಿದ್ದೇವೆ ಅಂತ ಟೀಚರ್ಸ್ ಇರ್ತಾರೆ. ಹೀಗಾಗಿ ಟೀಚರ್ಸ್ ಪಕ್ಷ ಇದು ಪಾತ್ರ ಕೂಡ ಅನುಗಣಿಯೋದಿಲ್ಲ. ಹೀಗಾಗಿ ಶಿಕ್ಷಕರು ಕೂಡ ಅಷ್ಟೇ ದೊಡ್ಡ ಪಾತ್ರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇನ್ನೊಂದು ಬಹಳ ಮುಖ್ಯವಾದಂಥ ಕಾರಣ ಅಂತಂದ್ರೆ, ನನಗೆ ಟಿಕೆಟ್ ಕೊಡಬೇಕು ಮಾನ್ಯ ಚಂದ್ರವರು ಬಸವರಾಜ ಏನಂತಿದ್ರು, ಮುಸ್ಲಿಂ ಸೊಸೈಟಿಯ ದೊಡ್ಡದಾದಂಥ ಈ ಭಾಗದ ಸೊಸೈಟಿಗೆ ಮಾಡಿದವರು ನೀವೇ ಮತ್ತೆ ಯಾರುವಲ್ಲ. ನಮ್ಗೆಲ್ಲರಿಗೂ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ, ಈ 3 ದೊಡ್ಡ ಶಕ್ತಿಗಳು ನನಗೆ ಆಶೀರ್ವಾದ ಮಾಡಿದಾರ. ನಾನು ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೂ ಸಮಾಳ್ಬೇಕಂದ್ರೆ ಒಂದು ಗಾಡಿ ದುಡ್ಡು ಉಳಿಸ್ಬೇಕು. ಯಾಕಂದ್ರೆ ದುಡ್ಡು ಉಳಿಸ್ಬೇಕು ನಿಂತೇ ಮತ್ತೆ ಒಂದು ಗಾಡಿ ಓಡ್ತದಲ್ಲ. ಆದ್ರೆ ನೀವು ನನ್ನ ಪಗಾರ ಚಲೋ ಕೊಡಲಿಲ್ಲ ಅಂದ್ರೆ ನೀವು ನಾನು ಓಟ್ ಹಾಕ್ತಿದ್ದೆ ಇದೆಲ್ಲ ಸ್ವಲ್ಪ ತಲೆ ಕಟ್ಕೊಂಡು ವಿಚಾರ ಇಟ್ಕೊಂಡು ಇವೆಲ್ಲ ಮೊದಲು ಮೆಡಿಕಲ್ ಕಾಲೇಜ್ ಅವ್ರಿಗೆ ಕೊಟ್ಟಬಿಟ್ರಿ. ಎಲ್ಲ ಸ್ವಲ್ಪ ಕೊಟ್ಟಿಲ್ಲ, ಮುಂದೆ ಕೂತಾರೆ ನಾನು ಇಲ್ಲೇ ಅದ ಭಾಳ ದಿನ. ನಮ್ಮ ಇವರು ಹಲವಾರು ದೋಸ್ತರು, ನಮ್ಮ ಇವರೆಲ್ಲ ದೋಸ್ತರು ಅದ ಭಾಳ ದಿನ. ಸರ್ ಚಲೋನೇ ಕೊಟ್ಟಿದ್ದೇವೆ ಸರ್, ನಾವು ಯಾವುದು ಕಡಿಮೆ ಮಾಡಿಲ್ಲ. ಜೋಡಿ ಸಾಹೇಬಿಗೆ ಭೀಮಡಿ ಸಾಹೇಬಿಗೆ ಹೇಳಿ ಇಷ್ಟಪಟ್ಟಿದ್ದೆ ಸರ್, 1.5 ಕೋಟಿ ರೂಪಾಯಿ ಪರ್ ಮಂತ್ ಇಸ್ ದ ಅಡಿಷನಲ್ ಎಕ್ಸ್ಪೆಂಡಿಚರ್ ವಿ ಹ್ಯಾವ್ ಗಿವನ್ ಇನ್ ಮೆಡಿಕಲ್ ಕಾಲೇಜ್. 1.5 ಕೋಟಿ ರೂಪಾಯಿ ಅಡಿಷನ್ ನಾವು ಅಂದರೆ ಹೆಚ್ಚಿಗೆ ಸಂಬಳ ಕೊಡ್ತಾ ಇದ್ದೀವಿ. 40ರಿಂದ 1 ಲಕ್ಷ ರೂಪಾಯಿ ಪ್ರತಿ ಶಿಕ್ಷಕರಿಗೆ, ಪ್ರತಿ ಡಾಕ್ಟರ್ಗಳಿಗೆ ನಾವು ಪ್ರತಿ ತಿಂಗಳು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದು ಮಾಡಿ ದೊಡ್ಡದಾದಂಥ ಒಂದು ಕೆಲಸ ನಾವು ಮಾಡಿದ್ದೀವೋ. ಅದರ ನೋಡಿ ಎಲ್ಲಿ ಯಾವುದೂ ಸಂಕೋಚ ಇಲ್ಲ, ಏನೂ ಇಲ್ಲ. ಯಾರೇ ನೀವು ಇಲ್ಲಪ್ಪ ಎಲ್ಲಿ ಕೊಡೋದು ಅಂತ ಹಾಗೆ ನಾವು ತಲೆ ಕೈ ಎತ್ಕೊಂಡು ಗೊತ್ತಿಲ್ಲ. ಧೈರ್ಯ ನಾವು ಅಷ್ಟೇ ರೆವಿನ್ಯೂ ಕೂಡ ಮಾಡೋಣ ಅಂತ ಅನ್ನುವಂಥ ಒಂದು ಹುಮ್ಮಸ್ಸದ. ಅದ್ರ ಜೊತೆಗೆ ಇನ್ನೊಂದು ಬಹಳ ದೊಡ್ಡದಾದಂಥ ಕೆಲಸ ಏನು ಮಾಡಿದ್ವಿ ಅಂತಂದ್ರೆ, ಅನೇಕ ವರ್ಷದಿಂದ 2012ರಿಂದ ಈ ಒಂದು ಸ್ಕೇಲ್ ಕೂಡ ಸಿಕ್ಸ್ ಕೊಟ್ಟಿದ್ದು ಮೆಡಿಕಲ್ ಕಾಲೇಜಲ್ಲಿ 2012 ಅಲ್ಲಿ. ಆ 2012 ಆದಮೇಲೆ
ನಾವು ಮತ್ತೊಮ್ಮೆ ಇವತ್ತು 7th ಪೇ ಕೊಡ್ತಾ ಇದ್ದೀವಿ ಅಂತಂದ್ರೆ ಈ ಆಡಳಿತ ಮಂಡಳಿ, ನಾವೆಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಇಷ್ಟಪಡ್ತೇನೆ. ನಾನ್ ಟೀಚಿಂಗ್ ಸ್ಟಾಫ್ಗೂ ಕೂಡ ನಾವು 7th ಪೇ ಅನ್ನ ಅಥವಾ ಮಾಡಿಫೈಡ್ 6th ಪೇ ಕೊಟ್ಟಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಖುಷಿಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅಂಡ್ ದೆನ್ ಸನ್ಮಾನ ಯಾವ ರೀತಿ ವಜ್ರ ಮಾಡಿಬಿಟ್ರೆ ನೋಡ್ರೆ ಯಾಕೆ ಕೂಡ ಕೊಡ್ಬೇಕಂತ ವಜ್ರೇ ಮಾಡ್ಯಾರ, ಸನ್ಮಾನ ಜೋರೇ ಮಾಡ್ಯಾರ. ಅದರೊಳಗೆ ನಾನು ಒಪ್ಪಿಗೆ ಮಾಡಿ ನಾನು ವಿಚಾರ ಮಾಡ್ತಿದ್ದೆ, ನಮ್ಮ ಮನೆಗೂ ಕಳಿಸಿ ಅವರಿಗೂ ಸನ್ಮಾನ ಮಾಡಿದ್ರೆ ಹೀಗಾಗಿ ಆ ಪೂರ್ತಿ ನಾನು ಕೊಡ್ಬೇಕಾಗುತ್ತೆ. ಎನಿವೆ ನೋಡೋಣ ಎಷ್ಟು ಕೊಡೋದ ಕೊಡೋಣ. ಮೊದಲ ಉದಯವೆಲ್ಲ ಲೆಕ್ಕ ಚಲೋ ಮಾಡ್ತಾರೆ. ಹಿಂಗದ ಕೊಡೋಣ, ಹೆಂಗೆ ಮಾಡೋಣ ಅಂತ ಹೇಳ್ತದ. ಸೊ ಚಲೋ ಲೆಕ್ಕ ಮಾಡಿ ಉದಯ ಸೊ ಚಲೋ ಲೆಕ್ಕ ಮಾಡಿ ಬಟ್ ಮುಂದಿನ ಇರುವಾಗ ಕೊಡುವಂಥ ಒಂದು ಕೆಲಸ ಮಾಡೋಣ. ಇಟ್ ಮೇ ಟೇಕ್, ಪ್ಲೀಸ್ my staff members, my beloved staff members, I would only like to say that it may take 1 more month to calculate all the details. Okay? It may take 1 more month because after we are committed to see that from 1st September, 7th day would be implemented to PUD Engineering College teaching staff.